ಹಲೋ ನಮಸ್ಕಾರ. ತೆರೆಮರೆಯಲ್ಲಿ ತಯಾರಾಗ್ತಾ ಇದೆ ಬಿಲ್ಲಾರಂಗ ಭಾಷಾ ಸಿನಿಮಾದ ಹೊಸದಾದ ಟೀಸರ್. ಹಾಗೆಯೇ ಧ್ರುವ ಸರ್ಜಾ ಅವರ ಕೇಡಿ ಎನ್ನುವ ಸಿನಿಮಾವನ್ನು ಈ ವರ್ಷದಿಂದ ಪೋಸ್ಟ್ಪೋನ್ ಮಾಡುವುದು ಬಹುತೇಕ ಫಿಕ್ಸ್. ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. RRR ಎನ್ನುವ ಸಿನಿಮಾ ಆದ ಬಳಿಕ ತೆಲುಗು ನಟ ಜೂನಿಯರ್ NTR ಅವರ ಮುಂದಕ್ಕೆ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ದೇವರ ಎನ್ನುವ ಸಿನಿಮಾ. ಸೆಪ್ಟೆಂಬರ್ 27ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಇದೀಗ ರಿಲೀಸ್ ಆಗಿದ್ದು, ಸಿನಿಮಾದ ಟ್ರೈಲರ್ಗೆ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಇದೀಗ ಪ್ರೇಕ್ಷಕರಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಸಿನಿಮಾದ ಕನ್ನಡ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು, ಈ ಹಿಂದೆ ಹೇಳಿದಂತೆ ಸಿನಿಮಾದ ಕನ್ನಡ ಡಬ್ಬಿಂಗ್ ಸ್ವತಃ ಜೂನಿಯರ್ NTR ಅವರೇ ಮಾಡ್ತಿದ್ದಾರೆ. ಕನ್ನಡ ಡಬ್ಬಿಂಗ್ ಕೂಡ ಒಂದೊಳ್ಳೆ ಕ್ವಾಲಿಟಿಯಾಗಿ ಟ್ರೈಲರ್ ಮೂಲಕ ಕಾಣಿಸಿಕೊಳ್ತಾ ಇದೆ. ಸಿನಿಮಾದ ಟ್ರೈಲರ್ ಇದೀಗ ದೊಡ್ಡ ಸದ್ದನ್ನು ಮಾಡ್ತಾ ಇರುವುದರಿಂದ ಸಿನಿಮಾದ ಮೇಲೆ ಇದೀಗ ನಿರೀಕ್ಷೆ ಕೂಡ ಹುಟ್ಟು ಹಾಕಿಕೊಂಡಿದೆ. ಸೈಫ್ ಅಲಿ ಖಾನ್ ಜಾಹ್ನವಿ ಕಪೂರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ. ಮಲಯಾಳಂ ನಟ ಟೊವಿನೋ ಥಾಮಸ್ ಅಭಿನಯದ ಪ್ಯಾನ್ ಇಂಡಿಯಾ ಸಿನಿಮಾ ARM ಎನ್ನುವ ಸಿನಿಮಾವು ಈ ಬರುವ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗಲಿದೆ. ಸಿನಿಮಾಕ್ಕೆ UBER A ಸರ್ಟಿಫಿಕೇಟ್ ಇದೀಗ ಸೆನ್ಸರ್ ಬೋರ್ಡ್ನಿಂದ ದೊರೆತಿದ್ದು, ಇದು ಟೊವಿನೋ ಥಾಮಸ್ ಅವರ ಕೆರಿಯರ್ನ 50ನೇ ಚಿತ್ರ ಕೂಡ ಹೌದು. ಕನ್ನಡದಲ್ಲೂ ಕೂಡ ಒಂದು ದೊಡ್ಡ ರಿಲೀಸೇ ಈ ಸಿನಿಮಾವು ನಡೆಸ್ತಾ ಇದೆ. ಹೊಂಬಾಲೆ ಫಿಲ್ಮ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡುತ್ತಿದ್ದಾರೆ. ಸಲ್ಮಾನ್ ಖಾನ್ ಅವರ ಮುಂದಿನ ಸಿನಿಮಾ ಸಿಕಂದರ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ. ಸಿನಿಮಾವನ್ನು AR ಮುರುಗದಾಸ್ ಎನ್ನುವ ತಮಿಳು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸಿನಿಮಾದಲ್ಲಿ ಇದೀಗ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಕಾಜಲ್ ಅಗರ್ವಾಲ್ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ. ಸಿನಿಮಾವು ಮುಂದಿನ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅಂದರೆ ಮಾರ್ಚ್ 30ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇತ್ತೀಚೆಗೆ ಬಾಲಿವುಡ್ನಿಂದ ರಿಲೀಸ್ ಆಗಿ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿರುವ ಚಿತ್ರವಾಗಿದೆ ಶ್ರದ್ಧಾ ಕಪೂರ್ ಅಭಿನಯದ ಸ್ತ್ರೀ ಸಿನಿಮಾದ 2ನೇ ಭಾಗ. ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ 500 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು, ಅದು ಅಲ್ಲದೆ ಹಿಂದಿ ವರ್ಷನ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ 2ನೇ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ. ಇದೀಗ ಈ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 30 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇನ್ನೂ ಕೂಡ ಸಿನಿಮಾಕ್ಕೆ ಒಳ್ಳೆ ಕಲೆಕ್ಷನ್ ಆಗ್ತಾ ಇದ್ದು, ಈ ಮೂಲಕ ಈ ಸಿನಿಮಾವು ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಕರ್ನಾಟಕದಲ್ಲಿ ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದೆ. ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ನಂಬರ್ 1 ಸಿನಿಮಾ ಯಾವುದು ಅಂದರೆ ಅದು ಪ್ರಭಾಸ್ ಅವರ ಕಲ್ಕಿ ಎನ್ನುವ ಸಿನಿಮಾ. ಮುಂದಕ್ಕೆ ರಿಲೀಸ್ ಆಗ್ತಾ ಇರುವ UI ಆಗಿರಲಿ, ಮ್ಯಾಕ್ಸ್ ಆಗಿರಲಿ ಅಥವಾ ಇನ್ನಿತರ ಕನ್ನಡ ಸಿನಿಮಾ ಆಗಿರಲಿ, ಯಾವ ಸಿನಿಮಾಕ್ಕೆ ಈ ಕಲೆಕ್ಷನ್ ಅನ್ನು ಕಲ್ಕಿ ಸಿನಿಮಾದ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಲು ಸಾಧ್ಯವಾಗುತ್ತೆ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ತಲಪತಿ ವಿಜಯ್ ಅಭಿನಯದ ದಿ ಗೋಟ್ ಎನ್ನುವ ಸಿನಿಮಾವು 21 ಕೋಟಿ 35 ಲಕ್ಷ ಕಲೆಕ್ಷನ್ ಅನ್ನು ಇದೀಗ ಬಾಕ್ಸ್ ಆಫೀಸಿನಲ್ಲಿ ಇದುವರೆಗೂ ಮಾಡಿಕೊಂಡಿದೆ. ಇನ್ನು 2-3 ದಿನದಲ್ಲಿ ಈ ಸಿನಿಮಾವು ಕರ್ನಾಟಕದಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಅನ್ನು ಕೂಡ ದಾಟಲಿದೆ. ಈ ಮೂಲಕ ಸಿನಿಮಾವು ಕರ್ನಾಟಕದಲ್ಲಿ ಲಾಭವಾಗುವುದಂತೂ ಬಹುತೇಕ ಫಿಕ್ಸ್. ಕೆಲವೇ ದಿನಗಳಲ್ಲಿ ಈ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ 400 ಕೋಟಿ ಗಡಿಯನ್ನು ಕೂಡ ಸೇರಲಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಮಾಯಣ ಎನ್ನುವ ಸಿನಿಮಾದ ಅನೌನ್ಸ್ಮೆಂಟ್ ಸದ್ಯಕ್ಕೆ ಬರ್ತಾ ಇಲ್ಲ ಎನ್ನುವ ಅಪ್ಡೇಟ್ ಅನ್ನು ನಿನ್ನೆ ಕೊಟ್ಟಿದ್ದೆ. ಇದೀಗ ಈ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಯಶ್ ಅವರು ಈ ಸಿನಿಮಾದ ಚಿತ್ರೀಕರಣಕ್ಕೆ ಈ ವರ್ಷ ಡಿಸೆಂಬರ್ ತಿಂಗಳಿನಿಂದ ಜಾಯಿನ್ ಆಗಲಿದ್ದಾರೆ. ಅದು ಅಲ್ಲದೆ ಸಿನಿಮಾದಲ್ಲಿ ಹನುಮಾನ್ನ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ತಾ ಇರುವ ಸನ್ನಿ ಡಿಯೋಲ್ ಅವರು ಈ ಸಿನಿಮಾದ ಚಿತ್ರೀಕರಣಕ್ಕೆ 2025ರ ಏಪ್ರಿಲ್ ತಿಂಗಳಿನಲ್ಲಿ ಜಾಯಿನ್ ಆಗಲಿದ್ದಾರೆ. ಈ ರೀತಿ ಒಂದು ಪ್ಲಾನ್ಡ್ ಆಗಿ ಸಿನಿಮಾವನ್ನು ಶೂಟಿಂಗ್ ಮಾಡ್ತಿದ್ದಾರೆ ಸಿನಿಮಾ ತಂಡ. ರಮೇಶ್ ಅರವಿಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸಿನಿಮಾಗಳ ಕಡೆಯಿಂದ ಅಪ್ಡೇಟ್ ಬಂದಿದ್ದು, ಧ್ರುವ ಸರ್ಜಾ ಅವರ KD ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ರಮೇಶ್ ಅರವಿಂದ್. ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಅದು ಅಲ್ಲದೆ ಅವರ ಕಳೆದ ವರ್ಷ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿದ್ದ ಚಿತ್ರವಾಗಿತ್ತು ದೈಜಿ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ರಮೇಶ್ ಅರವಿಂದ್ ಅವರದ್ದೇ ಸಿನಿಮಾವಾಗಿದ್ದ ಶಿವಾಜಿ ಸುರತ್ಕಲ್ 1 and 2 ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಆಕಾಶ್ ಶ್ರೀವತ್ ನಿರ್ದೇಶನ ಮಾಡುತ್ತಿದ್ದಾರೆ. ಆದರೆ ಸಿನಿಮಾದ ಚಿತ್ರೀಕರಣ ಇದುವರೆಗೂ ಆರಂಭಗೊಂಡಿಲ್ಲ. ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ರಮೇಶ್ ಅರವಿಂದ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಭೈರಾ ದೇವಿ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ. ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಶಾಲಿವಾಹನ ಶಕೆ ಎನ್ನುವ ಸಿನಿಮಾವು ಈ ಶುಕ್ರವಾರ ಥಿಯೇಟರ್ಗೆ ರಿಲೀಸ್ ಆಗಲಿದ್ದು, ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಉಪೇಂದ್ರ ಅಭಿನಯದ ಉಪೇಂದ್ರ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ 25 ವರ್ಷಗಳತ್ತ ಬರ್ತಾ ಇದ್ದು, ಈ ಸಿನಿಮಾವನ್ನು ಈ ಬರುವ ಸೆಪ್ಟೆಂಬರ್ 18ಕ್ಕೆ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾ ತಂಡವು ರಿಲೀಸ್ ಮಾಡ್ತಾ ಇದ್ದು, 4Kಯಲ್ಲಿ ಸಿನಿಮಾವನ್ನು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಸೆಪ್ಟೆಂಬರ್ 20ಕ್ಕೆ ಹೆಚ್ಚಿನ ಥಿಯೇಟರ್ಗಳಲ್ಲಿ ಈ ಸಿನಿಮಾವು ಕರ್ನಾಟಕದಾದ್ಯಂತ ರಿಲೀಸ್ ಆಗಲಿದೆ. ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಸಿನಿಮಾ ಎಲ್ಲಿಗೆ ಪಯಣ ಯಾವುದು ದಾರಿ ಎನ್ನುವ ಸಿನಿಮಾದ ಒಫಿಷಿಯಲ್ ಟೀಸರ್ ಇದೀಗ ರಿಲೀಸ್ ಆಗಿದೆ. ಅಭಿಮನ್ಯು ಕಾಶಿನಾಥ್ ಎನ್ನುವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಬಿಲ್ಲಾರಂಗ ಭಾಷಾ ಎನ್ನುವ ನಿರೀಕ್ಷೆ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್
ಇತ್ತೀಚೆಗೆ ನಡೆದಿತ್ತು. ಇದೀಗ ಈ ಸಿನಿಮಾದ ಅಪ್ಡೇಟ್ ಅನ್ನು ಅನೂಪ್ ಭಂಡಾರಿ ಅವರೇ ಕೊಟ್ಟಿದ್ದಾರೆ. ಸಿನಿಮಾಕ್ಕೆ ಒಂದು ದೊಡ್ಡ ಬಜೆಟ್ ಇದ್ದು ಹನುಮಾನ್ ಖ್ಯಾತಿಯ ನಿರ್ಮಾಣ ಸಂಸ್ಥೆಯು ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಈ ಸಿನಿಮಾವು ಫ್ಯೂಚರಿಸ್ಟಿಕ್ ಸಿನಿಮಾವಾಗಿದೆ. ಅಂದರೆ ಈ ಸಿನಿಮಾವು ಕಲ್ಕಿ ಸಿನಿಮಾದ ರೀತಿ ಒಂದು ಫ್ಯೂಚರ್ನಲ್ಲಿರುವ ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗ್ತಾ ಇರುವ ಸಿನಿಮಾವಾಗಿದೆ. 2209 ಇಸವಿಯಲ್ಲಿ ನಡೆಯುವ ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು ತಯಾರು ಮಾಡಲಾಗ್ತಾ ಇದೆ ಈ ಸಿನಿಮಾವನ್ನು. ಬಿಲ್ಲರಂಗ ಭಾಷಾ ಎನ್ನುವ ಸಿನಿಮಾದಲ್ಲಿ ಒಂದು ದೊಡ್ಡ ಕ್ಯಾಸ್ಟ್ ಇರಲಿದ್ದು ಇದೀಗ ಚಿತ್ರವು ಹೇಗಿರಲಿದೆ ಎನ್ನುವುದನ್ನು ಒಂದು ಗ್ಲಿಮ್ಸ್ ಅಥವಾ ಟೀಸರ್ ಮೂಲಕ ರಿಲೀಸ್ ಮಾಡುವುದಕ್ಕಾಗಿ ಇದೀಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಟೀಸರ್ ಅನ್ನು ಇದೀಗ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಕ್ಕಾಗಿ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು ಕೆಲಸಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಅತಿ ಬೇಗನೆ ಸಿನಿಮಾ ತಂಡದ ಕಡೆಯಿಂದ ಟೀಸರ್ ರಿಲೀಸ್ ಡೇಟ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಧ್ರುವ ಸರ್ಜಾ ಅವರ ಮುಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಮಾರ್ಟಿನ್ ಎನ್ನುವ ಚಿತ್ರ ಆದ ಬಳಿಕ ಬರಲಿರುವ ಕೆಡಿ ಎನ್ನುವ ಬಿಗ್ ಬಜೆಟ್ ಸಿನಿಮಾವನ್ನು ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಆದರೆ ಸಿನಿಮಾದ ರಿಲೀಸ್ನಲ್ಲಿ ಬದಲಾವಣೆ ಬರಲಿದೆ ಎನ್ನುವ ಅಪ್ಡೇಟ್ ಅನ್ನು ಇತ್ತೀಚೆಗೆ ನಾನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದ್ದು, ಯಾಕೆಂದರೆ ಸಿನಿಮಾ ತಂಡವು ಇತ್ತೀಚೆಗೆ ಗಣೇಶ ಚತುರ್ಥಿಯ ಪ್ರಯುಕ್ತ ರಿಲೀಸ್ ಮಾಡಿದ್ದ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಸಿನಿಮಾವು ರಿಲೀಸ್ ಆಗಲಿದೆ ಎನ್ನುವುದರ ಕುರಿತು ಅಪ್ಡೇಟ್ ಕೊಟ್ಟಿಲ್ಲ. ಅದು ಅಲ್ಲದೆ ರಮೇಶ್ ಅರವಿಂದ್ ಅವರ ಪೋಸ್ಟರ್ ರಿಲೀಸ್ ಮಾಡಿದ ವೇಳೆಗೆ ಕೂಡ ಸಿನಿಮಾ ತಂಡವು ಈ ಸಿನಿಮಾವನ್ನು ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿಲ್ಲ. ಅದರಿಂದಲೇ ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು 2025ಕ್ಕೆ ಮುಂದೂಡಿರುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ. ಪ್ರೇಮ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾಕ್ಕೆ ಬಂಡವಾಳವನ್ನು ಹೂಡಿದ್ದಾರೆ. ಈ ಸಿನಿಮಾವನ್ನು ಪಕ್ಕಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾ ತಂಡವು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಸಿನಿಮಾಗೆ 2ನೇ ಭಾಗ ಕೂಡ ಬರಲಿದೆ. ಈಗಾಗಲೇ ಪೋಸ್ಟರ್ಗಳಿಂದ ಚಿತ್ರವು ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನು ಪಡೆದುಕೊಂಡಿದ್ದು ಶಿಲ್ಪಾ ಶೆಟ್ಟಿ, ಸಂಜಯ್ ದತ್, ರವಿಚಂದ್ರನ್ ಸೇರಿದಂತೆ ಒಂದು ದೊಡ್ಡ ತಾರಾಗಣದಲ್ಲಿ ಈ ಸಿನಿಮಾವನ್ನು ತಯಾರು ಮಾಡಲಾಗಿದೆ. ರಜನಿಕಾಂತ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ವೇಟಯ್ಯನ್ ಎನ್ನುವ ಸಿನಿಮಾದ ಮೊದಲ ಹಾಡು ಸದ್ಯ ಇದೀಗ ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದು ಕನ್ನಡದಲ್ಲೂ ಕೂಡ ಸಿನಿಮಾದ ಹಾಡು ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇದೆ. ಈ ಸಿನಿಮಾದ ನಿರ್ದೇಶಕ ಟಿ.ಜೆ. ಜ್ಞಾನವೇಲು ಅವರ ಮುಂದಿನ ಸಿನಿಮಾದ ಕುರಿತು ಇದೀಗ ಅಪ್ಡೇಟ್ ದೊರಕಿದೆ. ಸಿನಿಮಾಕ್ಕೆ ದೋಸಾ ಕಿಂಗ್, ಮಸಾಲಾ ಆ್ಯಂಡ್ ಮರ್ಡರ್ಸ್ ಎನ್ನುವ ಟೈಟಲ್ ಅನ್ನು ಇಡಲಾಗಿದ್ದು ಈ ಸಿನಿಮಾ ಕೂಡ ಒಂದು ನೈಜ ಘಟನೆಯನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗ್ತಾ ಇರುವ ಸಿನಿಮಾವಾಗಿದೆ. ಈ ಸಿನಿಮಾದ ಚಿತ್ರಕಥೆ ಬರೆದಿರುವ ತಂಡದಲ್ಲಿ ನಮ್ಮ ಸಪ್ತಸಾಗರದಾಚೆ ಎಲ್ಲೋ ಖ್ಯಾತಿಯ ಹೇಮಂತ್ ರಾವ್ ಅವರು ಬರೆದಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ದೊರೆಯುತ್ತಾ ಇದ್ದು ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನು ಮುಂದಿನ ತಿಂಗಳು ಅಕ್ಟೋಬರ್ನಿಂದ ಸಿನಿಮಾ ತಂಡವು ಆರಂಭ ಮಾಡುತ್ತಿದ್ದಾರೆ. ಸಿನಿಮಾದಲ್ಲಿ ಯಾರು ನಾಯಕ ನಟನಾಗಿ ನಟಿಸಲಿದ್ದಾರೆ ಮುಂತಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲವೂ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇತ್ತೀಚೆಗೆ ಕನ್ನಡದಿಂದ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಉಸಿರೇ ಉಸಿರೇ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಂದು ಆವರೇಜ್ ರೆಸ್ಪಾನ್ಸ್ ಮಾತ್ರವೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಈ ಸಿನಿಮಾವು ಇದೀಗ ಸಿನಿ ಬಜಾರ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ಮಲಯಾಳಂ ನಟ ಆಸಿಫ್ ಅಲಿ ಅಭಿನಯದ ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದಿದ್ದ ತಲವನ್ ಎನ್ನುವ ಸಿನಿಮಾವು ಇದೀಗ OTT ರಿಲೀಸ್ ನಡೆಸಿದೆ. ಈ ಸಿನಿಮಾವು ಸೋನಿ ಲಿವ್ನಲ್ಲಿ ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಲಭ್ಯವಿದೆ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಕೇಳಿ ಬಂದಿತ್ತು.